ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಶಾಲೆಯಲ್ಲಿ ಹಿಜಾಬ್ ಧರಿಸಲು ಅವಕಾಶ ನೀಡಬೇಕು ಎಂದು ಕೋರಿ ವಿದ್ಯಾರ್ಥಿನಿಯೊಬ್ಬರು ಸಲ್ಲಿಸಿದ್ದ ಅರ್ಜಿಯನ್ನ ಅಲಹಾಬಾದ್ ಹೈಕೋರ್ಟ್ ವಜಾಗೊಳಿಸಿದೆ. ಹಿಜಾಬ್ ಧರಿಸೋದು ಇಸ್ಲಾಂನ ಅತ್ಯಗತ್ಯ ಧಾರ್ಮಿಕ ಆಚರಣೆ ಅಲ್ಲ ಅಂತ ನ್ಯಾಯಪೀಠ ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹಾಗಾದ್ರೆ ಹಿಜಾಬ್ ವಿಚಾರದಲ್ಲಿ ವಿದ್ಯಾರ್ಥಿನಿಯ ವಾದ ಏನು? ಶಾಲಾ ಆಡಳಿತದ ನಿಲುವೇನು? ಅರ್ಜಿಯನ್ನ ವಜಾಗೊಳಿಸುವ ಮುನ್ನ ನ್ಯಾಯಾಧೀಶರು ವಿದ್ಯಾರ್ಥಿನಿಗೆ ಹೇಳಿದ್ದೇನು? ಈ ಪ್ರಕರಣದ ಸಂಪೂರ್ಣ ವಿವರವನ್ನ ನೋಡ್ತಾ ಹೋಗೋಣ. ಪ್ರಯಾಗ್ರಾಜ್ನ ಟ್ಯಾಗೂರ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿಯೊಬ್ಬರು 11ನೇ ತರಗತಿಗೆ ಪ್ರವೇಶ ನೀಡುವಾಗ ಹಿಜಾಬ್ ಧರಿಸಲು ಅವಕಾಶ ಕಲ್ಪಿಸಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ಶಾಲೆಯ ಸಮವಸ್ತ್ರದ ನಿಯಮ, ಧಾರ್ಮಿಕ ಆಚರಣೆ ಮತ್ತು ಮೂಲಭೂತ ಹಕ್ಕುಗಳ ವಿಚಾರದಲ್ಲಿ ಕೋರ್ಟ್ ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹಾಗಾದ್ರೆ ಪ್ರಕರಣದ ಸಂಪೂರ್ಣ ಹಿನ್ನೆಲೆ ಏನು? ವಿದ್ಯಾರ್ಥಿನಿ ಕೋರ್ಟ್ ಮೊರೆ ಹೋಗೋದಕ್ಕೆ ಕಾರಣ ಏನು? ಶಾಲೆಯ ವಾದ ಏನಿತ್ತು? ಹಿಜಾಬ್ ವಿಚಾರದಲ್ಲಿ ಅಲಹಾಬಾದ್ ಹೈಕೋರ್ಟ್ ನೀಡಿದ ತೀರ್ಪು ಏನು? ನೋಡ್ತಾ ಹೋಗೋಣ. ಶಾಲೆಯಲ್ಲಿ ಓದ್ತಾ ಇದ್ದ ಸುಕೈನಾ ರಿಜ್ವಿ 10ನೇ ತರಗತಿಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು 11ನೇ ತರಗತಿಗೆ ಪ್ರವೇಶ ಪಡೆಯುವ ಹಂತದಲ್ಲಿದ್ರು. ಆದರೆ ಶಾಲೆಯ ಸಮವಸ್ತ್ರ ನಿಯಮದೊಂದಿಗೆ ಹಿಜಾಬ್ ಧರಿಸುವ ವಿಚಾರದಲ್ಲಿ ವಿವಾದ ಉಂಟಾಗಿದೆ ಅಂತ ವಿದ್ಯಾರ್ಥಿನಿಯ ಪರವಾಗಿ ಆಕೆಯ ತಾಯಿ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತಾರೆ. ವಿದ್ಯಾರ್ಥಿನಿಯ ಆರೋಪ ಏನು? ವಿದ್ಯಾರ್ಥಿನಿಯ ಪ್ರಕಾರ ತಾನು ಇದೇ ಶಾಲೆಯಲ್ಲಿ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ್ದು ಆ ಸಮಯದಲ್ಲಿ ಹಿಜಾಬ್ ಧರಿಸೋದಕ್ಕೆ ಶಾಲೆಯಿಂದ ಯಾವುದೇ ಆಕ್ಷೇಪಣೆ ಇರಲಿಲ್ಲ. ಆದರೆ 11ನೇ ತರಗತಿಗೆ ಪ್ರವೇಶ ಪಡೆಯುವ ಸಂದರ್ಭದಲ್ಲಿ ಹಿಜಾಬ್ ಧರಿಸೋದನ್ನ ಮುಂದುವರಿಸಲು ತಾನು ಬಯಸಿರೋದ್ರಿಂದ ಶಾಲಾ ಆಡಳಿತ ಪ್ರವೇಶ ನಿರಾಕರಿಸ್ತಾ ಇದೆ ಎಂದು ಆಕೆ ಆರೋಪಿಸಿದ್ದಾಳೆ. ಹಿಜಾಬ್ ಧರಿಸೋದು ತನ್ನ ಧರ್ಮದ ಅತ್ಯಗತ್ಯ ಧಾರ್ಮಿಕ ಆಚರಣೆ ಎಂದು ವಿದ್ಯಾರ್ಥಿನಿ ವಾದಿಸಿದ್ದಾಳೆ. ಹೀಗಾಗಿ ಹಿಜಾಬ್ ಧರಿಸೋದನ್ನ ತಡೆಯೋದು ತನ್ನ ಸಂವಿಧಾನಾತ್ಮಕ ಹಕ್ಕುಗಳಿಗೆ ಧಕ್ಕೆಯಾಗುತ್ತೆ ಅಂತ ಅರ್ಜಿಯಲ್ಲಿ ತಿಳಿಸಲಾಗಿದೆ. ವಿಶೇಷವಾಗಿ ಸಂವಿಧಾನದ 14ನೇ ವಿಧಿ ಅಡಿಯಲ್ಲಿ ಸಮಾನತೆಯ ಹಕ್ಕು ಹಾಗೂ 19(1)A ಅಡಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕುಗಳಿಗೆ ಇದು ಸಂಬಂಧಿಸಿದೆ ಎಂದು ವಿದ್ಯಾರ್ಥಿನಿಯ ಪರ ವಕೀಲರು ವಾದಿಸಿದ್ದಾರೆ. ಶಾಲೆಯ ವಾದವೇನು? ಇನ್ನೊಂದು ಕಡೆ ಟ್ಯಾಗೂರ್ ಪಬ್ಲಿಕ್ ಶಾಲೆ ತನ್ನದೇ ಆದ ಸಮವಸ್ತ್ರ ನಿಯಮವನ್ನು ಹೊಂದಿರುವ ಖಾಸಗಿ ಶಿಕ್ಷಣ ಸಂಸ್ಥೆ ಎಂದು ವಾದಿಸಿದೆ. ಶಾಲೆಯು ಸಿಬಿಎಸ್ಇಗೆ ಸಂಯೋಜಿತವಾಗಿದ್ದು ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದೇ ರೀತಿಯ ಸಮವಸ್ತ್ರ ನಿಯಮ ಅನ್ವಯಿಸುತ್ತೆ ಎಂದು ಶಾಲಾ ಆಡಳಿತ ತಿಳಿಸಿದೆ. ಅಷ್ಟೇ ಅಲ್ಲದೆ ಇದೇ ಧಾರ್ಮಿಕ ಸಮುದಾಯಕ್ಕೆ ಸೇರಿದ ಇತರ ವಿದ್ಯಾರ್ಥಿನಿಯರು ಶಾಲೆಯ ನಿಗದಿತ ಸಮವಸ್ತ್ರವನ್ನ ಪಾಲಿಸ್ತಾ ಇದ್ದಾರೆ. ಹೀಗಿರುವಾಗ ಒಬ್ಬ ವಿದ್ಯಾರ್ಥಿನಿಗೆ ಮಾತ್ರ ವಿಶೇಷ ವಿನಾಯಿತಿ ನೀಡಿದ್ರೆ ಶಾಲೆಯ ಶಿಸ್ತು ಮತ್ತು ಆಡಳಿತದ ಮೇಲೆ ಪರಿಣಾಮ ಬೀರಬಹುದು ಅಂತ ಶಾಲೆಯ ಪ್ರಾಂಶುಪಾಲರು ವಾದಿಸಿದ್ದಾರೆ. ಅಂದ್ರೆ ಇದು ಕೇವಲ ಹಿಜಾಬ್ ಧರಿಸುವ ಹಕ್ಕಿನ ಪ್ರಶ್ನೆಯಲ್ಲ. ಶಾಲೆಯ ಸಮವಸ್ತ್ರ ನಿಯಮ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾನವಾಗಿ ಅನ್ವಯಿಸಬೇಕೆ ಅನ್ನೋದು ಪ್ರಕರಣದ ಪ್ರಮುಖ ಅಂಶವಾಗಿತ್ತು. ಕೋರ್ಟ್ನಲ್ಲಿ ಏನಾಯಿತು? ಈ ಪ್ರಕರಣವನ್ನ ನ್ಯಾಯಮೂರ್ತಿಗಳಾದ ಜೆ ಮುದೀರ್ ಮತ್ತು ಇಂದ್ರಜಿತ್ ಶುಕ್ಲಾ ಅವರನ್ನೊಳಗೊಂಡ ಅಲಹಾಬಾದ್ ಹೈಕೋರ್ಟ್ನ ಪೀಠ ವಿಚಾರಣೆ ನಡೆಸಿತು. ವಿಚಾರಣೆ ವೇಳೆ ವಿದ್ಯಾರ್ಥಿನಿ ವ್ಯಾಸಂಗ ಮಾಡಿದ್ದ ವಿವಿಧ ತರಗತಿಗಳ ಛಾಯಾಚಿತ್ರಗಳನ್ನ ನ್ಯಾಯಾಲಯ ಪರಿಶೀಲಿಸಿತು. ಈ ಛಾಯಾಚಿತ್ರಗಳಲ್ಲಿ ಅರ್ಜಿದಾರರನ್ನ ಹೊರತುಪಡಿಸಿ ಇತರ ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿರುವುದು ಕಾಣಿಸ್ತಾ ಇಲ್ಲ ಅಂತ ನ್ಯಾಯಪೀಠ ಗಮನಿಸಿತು. ಅದೇ ಧಾರ್ಮಿಕ ಸಮುದಾಯಕ್ಕೆ ಸೇರಿದ ಇತರ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸದೆ ಶಾಲೆಯ ನಿಗದಿತ ಸಮವಸ್ತ್ರವನ್ನ ಪಾಲಿಸ್ತಾ ಇರೋದು ಕೋರ್ಟ್ ಗಮನಿಸಿದೆ. ಹಿಜಾಬ್ ಅತ್ಯಗತ್ಯ ಧಾರ್ಮಿಕ ಆಚರಣೆಯೇ? ಪ್ರಕರಣದ ಪ್ರಮುಖ ಕಾನೂನು ಪ್ರಶ್ನೆ ಇಲ್ಲಿಯೇ ಎದುರಾಗಿದೆ. ವಿದ್ಯಾರ್ಥಿನಿಯ ಪರ ವಾದದಲ್ಲಿ ಹಿಜಾಬ್ ಧರಿಸೋದು ಇಸ್ಲಾಮಿಕ್ ಧರ್ಮದ ಅತ್ಯಗತ್ಯ ಧಾರ್ಮಿಕ ಆಚರಣೆ ಎಂದು ಹೇಳಲಾಗಿತ್ತು. ಆದರೆ ಈ ವಾದವನ್ನು ಒಪ್ಪದ ಹೈಕೋರ್ಟ್ ಹಿಜಾಬ್ ಧರಿಸೋದು ಇಸ್ಲಾಮಿಕ್ ನಂಬಿಕೆಯ ಅತ್ಯಗತ್ಯ ಭಾಗ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಅಭಿಪ್ರಾಯ ಪಟ್ಟಿದೆ. ಹಿಜಾಬ್ ಧರಿಸದಿರೋದ್ರಿಂದ ಇಸ್ಲಾಮಿಕ್ ಧರ್ಮದ ನಂಬಿಕೆಗೆ ಧಕ್ಕೆ ಉಂಟಾಗುತ್ತೆ ಎಂಬ ವಾದವನ್ನು ಸಹ ನ್ಯಾಯಾಲಯ ಒಪ್ಪಲಿಲ್ಲ. ಹೀಗಾಗಿ ಹಿಜಾಬ್ ಧರಿಸೋದು ಅತ್ಯಗತ್ಯ ಧಾರ್ಮಿಕ ಆಚರಣೆ ಅನ್ನೋದನ್ನ ಆಧಾರವಾಗಿಟ್ಕೊಂಡು ಶಾಲೆಯಲ್ಲಿ ವಿಶೇಷ ವಿನಾಯಿತಿ ಪಡೆಯೋದಕ್ಕೆ ಅರ್ಜಿದಾರರಿಗೆ ಹಕ್ಕು ಸಿಗೋದಿಲ್ಲ ಎಂಬ ನಿಲುವನ್ನ ನ್ಯಾಯಪೀಠ ತೆಗೆದುಕೊಂಡಿದೆ. ಅರ್ಜಿಯ ಅಂತಿಮ ಫಲಿತಾಂಶ ಏನು? ಎರಡು ಕಡೆಗಳ ವಾದಗಳನ್ನು ಪರಿಶೀಲಿಸಿದ ಅಲಹಾಬಾದ್ ಹೈಕೋರ್ಟ್ ವಿದ್ಯಾರ್ಥಿನಿಯ ಅರ್ಜಿಯನ್ನು ವಜಾಗೊಳಿಸಿದೆ. ಅಂದರೆ ಶಾಲೆಯಲ್ಲಿ ಹಿಜಾಬ್ ಧರಿಸಲು ಅವಕಾಶ ನೀಡುವಂತೆ ಶಾಲಾ ಆಡಳಿತಕ್ಕೆ ನಿರ್ದೇಶನ ನೀಡಬೇಕು ಎಂಬ ವಿದ್ಯಾರ್ಥಿನಿಯ ಮನವಿಯನ್ನ ನ್ಯಾಯಾಲಯ ಒಪ್ಪಿಲ್ಲ. ಇದರೊಂದಿಗೆ ಶಾಲೆಯ ಸಮವಸ್ತ್ರ ನಿಯಮ ಪಾಲಿಸುವಂತೆ ವಿದ್ಯಾರ್ಥಿಗಳಿಂದ ನಿರೀಕ್ಷಿಸುವ ಶಾಲಾ ಆಡಳಿತದ ನಿಲುವಿಗೆ ಈ ಪ್ರಕರಣದಲ್ಲಿ ಕೋರ್ಟ್ ಬೆಂಬಲ ನೀಡಿದೆ. ಈ ತೀರ್ಪಿನ ಮಹತ್ವವೇನು? ಈ ಪ್ರಕರಣದ ಮೂಲಕ ಮತ್ತೊಮ್ಮೆ ಶಿಕ್ಷಣ ಸಂಸ್ಥೆಗಳ ಸಮವಸ್ತ್ರ ನಿಯಮ ಮತ್ತು
ವಿದ್ಯಾರ್ಥಿಗಳ ಧಾರ್ಮಿಕ ಸ್ವಾತಂತ್ರ್ಯದ ನಡುವಿನ ಸಮತೋಲನದ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಒಂದು ಕಡೆ ವಿದ್ಯಾರ್ಥಿಗಳು ತಮ್ಮ ಧಾರ್ಮಿಕ ನಂಬಿಕೆಗಳನ್ನು ಪಾಲಿಸುವ ಹಕ್ಕಿನ ಬಗ್ಗೆ ವಾದ ಇದೆ. ಮತ್ತೊಂದು ಕಡೆ ಶಿಕ್ಷಣ ಸಂಸ್ಥೆಗಳು ಶಿಸ್ತು, ಸಮಾನತೆ ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದೇ ರೀತಿಯ ಸಮವಸ್ತ್ರ ನಿಯಮ ಜಾರಿಗೊಳಿಸುವ ಹಕ್ಕಿನ ಬಗ್ಗೆ ವಾದ ಇದೆ. ಈ ಪ್ರಕರಣದಲ್ಲಿ ಅಲಹಾಬಾದ್ ಹೈಕೋರ್ಟ್ ಹಿಜಾಬ್ ಧರಿಸುವುದು ಅತ್ಯಗತ್ಯ ಧಾರ್ಮಿಕ ಆಚರಣೆ ಎಂಬ ವಾದವನ್ನ ಒಪ್ಪದೆ ಶಾಲೆಯ ಸಮವಸ್ತ್ರ ನಿಯಮದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯ ಅರ್ಜಿಯನ್ನ ವಜಾಗೊಳಿಸಿದೆ. ಒಟ್ಟಿನಲ್ಲಿ ಶಾಲೆಯಲ್ಲಿ ಹಿಜಾಬ್ ಧರಿಸಲು ಅವಕಾಶ ನೀಡಬೇಕು ಎಂಬ ವಿದ್ಯಾರ್ಥಿನಿಯ ಮನವಿಯನ್ನ ಅಲಹಾಬಾದ್ ಹೈಕೋರ್ಟ್ ತಿರಸ್ಕರಿಸಿದೆ. ಹಿಜಾಬ್ ಧರಿಸುವುದು ಇಸ್ಲಾಮಿಕ್ ಧರ್ಮದ ಅತ್ಯಗತ್ಯ ಧಾರ್ಮಿಕ ಆಚರಣೆ ಅಂತ ಪರಿಗಣಿಸಲಾಗುವುದಿಲ್ಲ ಅಂತ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ. ಜೊತೆಗೆ ಶಾಲೆಯ ಸಮವಸ್ತ್ರ ನಿಯಮ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಮಾನವಾಗಿ ಅನ್ವಯಿಸಬೇಕು ಎಂಬ ವಿಚಾರವು ಈ ಪ್ರಕರಣದಲ್ಲಿ ಪ್ರಮುಖವಾಗಿದೆ. ಹೀಗಾಗಿ ಧಾರ್ಮಿಕ ಆಚರಣೆ ಮತ್ತು ಶಿಕ್ಷಣ ಸಂಸ್ಥೆಗಳ ಸಮವಸ್ತ್ರ ನಿಯಮಗಳ ನಡುವಿನ ಹಕ್ಕುಗಳ ಸಂಘರ್ಷದ ವಿಚಾರದಲ್ಲಿ ಈ ತೀರ್ಪು ಮತ್ತೊಂದು ಮಹತ್ವದ ಕಾನೂನು ಬೆಳವಣಿಗೆಯಾಗಿದೆ.